ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಆಲೂಗೆಡ್ಡೆ ಚಿಪ್ಸ್. ಎಷ್ಟು ವರ್ಷ ಇಟ್ಟರು ಏನೂ ಆಗದೆ ಇರುವಂತಹ ಆಲೂಗೆಡ್ಡೆ ಚಿಪ್ಸು. ಅದಕ್ಕೆ ನಾನಿಲ್ಲಿ 6 kgಯಷ್ಟು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಸ್ಲೈಸರ್ನ ಸಹಾಯದಿಂದ ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ ಸ್ಲೈಸ್ಗಳು ಯಾವುದೇ ಕಾರಣಕ್ಕೂ ತುಂಬ ತೆಳು ಆಗಬಾರ್ದು, ಹಾಗೆಯೇ ತುಂಬ ದಪ್ಪ ಕೂಡ ಆಗಬಾರ್ದು, ಮೀಡಿಯಮ್ ರೇಂಜ್ನಲ್ಲಿ ಇರಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಅಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ನೋಡ್ತಿರ್ಬೋದು, ಈ ರೀತಿ ಸ್ಲೈಸರ್ನ ಸಹಾಯದಿಂದ ನಾನು ಇದನ್ನು ಸ್ಲೈಸ್ ಮಾಡ್ಕೋತಿದ್ದೀನಿ. ನಿಮಗೆ ಮಾರ್ಕೆಟಲ್ಲಿ ವೆರೈಟಿ ಆಗಿರುವಂತಹ ಸ್ಲೈಸರ್ಗಳು ಸಿಗುತ್ತೆ, ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಬೋದು. ಬಟ್ ಆದರೆ ಅದು ತುಂಬ ದಪ್ಪ ಅಥವಾ ತೆಳು ಆಗದಿರೋ ರೀತಿ ಮೀಡಿಯಮ್ ರೇಂಜ್ನಲ್ಲಿ ಸ್ಲೈಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಥರದ ಚಿಪ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಬಂದು ಪ್ಲೇನ್ ಚಿಪ್ಸ್, ನೀವೇನಿಲ್ಲ ಆ ಕಡೆ ನೋಡ್ತೀರಾ ಅದು. ಇನ್ನೊಂದು ಬಂದು ಸ್ವಲ್ಪ ಡಿಸೈನ್ ಇರುವಂಥ ಚಿಪ್ಸ್. ನನಗೆ 2 ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೀವು 2ನೇ ಥರ ಡಿಸೈನ್ನ ಮಾಡೋದಕ್ಕೆ ಈ ರೀತಿಯಾದ ಬ್ಲೇಡ್ನ ತಗೋಬೇಕಾಗುತ್ತೆ. ಇದರಲ್ಲಿ ನೀವು ಒಂದ್ಸಲ ಹಾರಿಸಾಂಟಲ್ ಮತ್ತು ಒಂದ್ಸಲ ವರ್ಟಿಕಲ್, ಅಂದರೆ ಒಂದ್ಸಲ ಅಡ್ಡ ಒಂದ್ಸಲ ಉದ್ದ ನೀವು ಸ್ಲೈಸ್ ಮಾಡಿಕೊಂಡ್ರೆ ನಿಮಗೆ ಈ ಡಿಸೈನ್ ಬರುತ್ತೆ. ನೋಡೋಕ್ಕೂ ತುಂಬ ಕ್ಯೂಟ್ ಅಂತ ಅನಿಸುತ್ತೆ. ನಾನು ನೈಟೇ ಇದನ್ನು ಸ್ಲೈಸ್ ಮಾಡಿ ಇಟ್ಟಿರೋದ್ರಿಂದ ನೈಟ್ ಫುಲ್ಲು ಇದನ್ನು ನೀರಲ್ಲಿ ನೆನೆ ಹಾಕಿದ್ದೆ. ಯಾಕೆಂದರೆ ಆಲೂಗಡ್ಡೆ ಇಲ್ಲ ಅಂದರೆ ಕಪ್ಪಾಗುತ್ತೆ ಅಲ್ವಾ, ಹಾಗಾಗಿ ನೀವು ಕೂಡ ನೈಟಿನ ನಂತರ ಸ್ಲೈಸ್ ಮಾಡಿಟ್ಟಿದ್ದೆ ಆದರೆ ಆಲೂಗೆಡ್ಡೆ ಎಲ್ಲ ಕಂಪ್ಲೀಟಾಗಿ ಮುಳುಗೋ ರೀತಿ, ಅಂದರೆ ಆ ಸ್ಲೈಸ್ಗಳು ಕಂಪ್ಲೀಟಾಗಿ ಮುಳುಗೋ ರೀತಿ ಅದನ್ನು ನೀರು ಹಾಕಿ ಇಡಬೇಕಾಗತ್ತೆ. ಬೆಳಗ್ಗೆ ಎದ್ದು ಅದನ್ನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ನಾವು ಅದನ್ನು ಬೇಯೋದಕ್ಕೆ ಹಾಕಬೇಕು. ಯಾಕೆಂದರೆ ಆಲೂಗೆಡ್ಡೆಲಿ ಇರುವಂತಹ ಸ್ಟಾರ್ಚ್ ಎಲ್ಲ ಕಂಪ್ಲೀಟಾಗಿ ಹೋಗಬೇಕಲ್ವ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಅದು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟಾಗಿ ನೀರು ಬರೋವರೆಗೂ ಅದನ್ನು ವಾಶ್ ಮಾಡ್ಕೊಳ್ಳಿ. ಮಿನಿಮಮ್ 2ರಿಂದ 3 ಸಲ ಅಂತೂ ವಾಶ್ ಮಾಡಲೇಬೇಕು. ನಾನು ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಜಜ್ಜಿಟ್ಕೊಂಡಿರುವಂತಹ ಜೀರಿಗೆ, ಹಾಗೆಯೇ 3 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಮೆಣಸಿನ ಖಾರ ಪುಡಿ, ಅಂದರೆ ಜೀರಿಗೆ ಮೆಣಸನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು, ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಹಿಡಿಯಷ್ಟು ಕಲ್ಲುಪ್ಪು, ಅಂದರೆ ದಪ್ಪ ಉಪ್ಪನ್ನು ಬಳಸ್ತಾ ಇದ್ದೀನಿ. ಅಷ್ಟನ್ನು ಕುದಿಯೋ ನೀರಿಗೆ ಹಾಕ್ಕೋಬೇಕಾಗತ್ತೆ. ನೀವು ಖಾರಕ್ಕೆ ಜೀರಿಗೆ ಮೆಣಸಿನ್ಕಾಯಿ ಬದಲು ನಾರ್ಮಲ್ ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಬಹುದು, ಅಥವಾ ಜೀರಿಗೆ ಮೆಣಸಿನ್ಕಾಯಿ ಪೌಡರ್ ಇಲ್ಲಾಂದರೂ ಡೈರೆಕ್ಟಾಗಿ ಜೀರಿಗೆ ಮೆಣಸಿನ್ಕಾಯಿನ ಕೂಡ ಯೂಸ್ ಮಾಡಬಹುದು. ಮಲೆನಾಡಲ್ಲಿ ಜೀರಿಗೆ ಮೆಣಸಿನ್ಕಾಯಿ ಸಿಗೋದ್ರಿಂದ ನಾವು ಹಸಿರು ಮೆಣಸಿನ್ಕಾಯಿ ತರೋದು ತುಂಬಾ ಕಡಿಮೆ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ಏನು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಪ್ಸು, ಅದನ್ನು ಹಾಕ್ಕೋಬೇಕಾಗತ್ತೆ. ನಾನು ಕಡುಬು ಮಾಡುವಂಥ ಪಾತ್ರೆಯಲ್ಲಿ ಒಲೆಯಲ್ಲಿ ಮಾಡ್ಕೋತಾ ಇದ್ದೀನಿ. 6 kgಯಷ್ಟು ಮಾಡ್ತಿರೋದ್ರಿಂದ ನನಗೆ ದೊಡ್ಡ ಪಾತ್ರೆ ಬೇಕಾಗುತ್ತೆ ಆ್ಯಂಡ್ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕಾಗಿರೋದ್ರಿಂದ ನಾನು ಕಡುಬಿನ ಪಾತ್ರೆ ಚೂಸ್ ಮಾಡಿದ್ದೀನಿ. ನೀವು ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದಾದರೆ ಗ್ಯಾಸಲ್ಲಿ ಕೂಡ ಮಾಡ್ಕೋಬಹುದು. ಬರೀ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಚಿಪ್ಸ್ ಇದು. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ, ಹಾಗೆಯೇ ವರ್ಷ ಎಲ್ಲ ಇಟ್ಕೋಬೋದು ಕೂಡ. ಒಂದು ಸಲ ಮಾಡಿಕೊಂಡ್ರೆ 2-3 ವರ್ಷ ಹಾಗೆ ಇಟ್ಕೋಬಹುದು. 15ರಿಂದ 20 ನಿಮಿಷ ಬೇಯಿಸಬೇಕು. ನೋಡಿ, ಈ ರೀತಿ ರೋಲ್ ಮಾಡುವಾಗ ಅದು ಕಟ್ಟಾಗಬಾರ್ದು, ಹೀಗೆ ಫ್ಲೆಕ್ಸಿಬಲ್ ಆಗಿರಬೇಕು. ಆ ರೀತಿಯಾಗಿ ಆಗೋವರೆಗೂ ನೀವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇದು ಬೆಂದಿದೆ, ಇದನ್ನು ನಾವಿವಾಗ ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ನೀವು ಮಾಡ್ತಿರುವಂತಹ ಕ್ವಾಂಟಿಟಿ ಮೇಲೆ ನೀವು ಉಪ್ಪು ಅಥವಾ ಖಾರನ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಯಾವುದೇ ಸ್ಲೈಸಸ್ನ ತಿಂದು ಅಥವಾ ಅದ್ರ ನೀರನ್ನ ಟೇಸ್ಟ್ ಮಾಡಿ ನೀವು ಹೇಳೋಕ್ಕಾಗಲ್ಲ. ಅಂದಾಜಲ್ಲಿ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ಇವಾಗ ನಿಮಗೆ ಕಾಣಿಸೋದಕ್ಕಿಂತ ಉಪ್ಪು ಆಮೇಲೆ ಜಾಸ್ತಿ ಅನಿಸುತ್ತೆ. ಸೊ ಉಪ್ಪು ಸ್ವಲ್ಪ ಕಡಿಮೆ ಅನ್ನೋ ರೀತಿಯೇ ಉಪ್ಪನ್ನು ಹಾಕ್ಕೊಳ್ಳಿ. ಸ್ಟ್ರೈನ್ ಮಾಡಿ ಆದ ನಂತರ ಅದನ್ನು ಬಿಸಿಲಿಗೆ ಒಣಗಾಕಬೇಕಾಗತ್ತೆ. ಒಂದು ಬಿಳಿ ಬಟ್ಟೆ ಮೇಲೆ ನಾನು ಅದನ್ನು ಒಂದೊಂದನ್ನೇ ಸಪ್ರೇಟಾಗಿ ಬಿಡಿ ಬಿಡಿ ಮಾಡಿ ಅದನ್ನು ಹಾಕ್ಕೊತಾ ಬಂದಿದ್ದೀನಿ. ಇದನ್ನು 3 ದಿನನಾದರೂ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಆ್ಯಂಡ್ ಒಣಗಾದ ಮೇಲೆ ಈ ರೀತಿಯಾಗಿ ಶ್ರಿಂಕ್ ಆಗೋದ್ರಿಂದ ಅದರ ವೆಯ್ಟ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ 6 kgಯಲ್ಲಿ ಇರುವಷ್ಟು ಚಿಪ್ಸು ಲಾಸ್ಟಿಗೆ 1 kg ಕೂಡ ಆಗೋದಿಲ್ಲ. ನಿಮಗೆ ಯಾವಾಗ ಬೇಕೋ ಆವಾಗ ಎಣ್ಣೆಗೆ ಹಾಕಿದ್ರೆ ಚಿಪ್ಸ್ ರೆಡಿ. ಹಾಕಿದ ತಕ್ಷಣ ಈ ರೀತಿಯಾಗಿ ಅದು ಎಕ್ಸ್ಟೆಂಡ್ ಆಗುತ್ತೆ, ಶ್ರಿಂಕ್ ಆಗಿರೋದೆಲ್ಲ, ಆ್ಯಂಡ್ ಜಾಸ್ತಿ ಎಣ್ಣೆನೂ ಕೂಡ ಕನ್ಸ್ಯೂಮ್ ಮಾಡೋದಿಲ್ಲ. ಇದು ತಿನ್ನೋಕ್ಕೂ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ 30 ಸೆಕೆಂಡ್ಸಲ್ಲಿ ಚಿಪ್ಸ್ನ ರೆಡಿ ಮಾಡ್ಕೋಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮಲೆನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.